ಮೇಲೆ ಕೆತ್ತಿಲ್ಲ. ಭೂಮಿ ಆಕಾಶ ಪಾತಾಳ ಅಲ್ಲ ಪಾತಾಳ ಇದು. ಬಂದ್ಬಿಡಿ ನೀವು ಬಂದ್ಬಿಡ್ರಿ. ಎಲ್ರು ಎತ್ತಿದ್ರು. ನೀವು ನೋಡ್ತಾ ಇರಿ. ಭೂಮಿ ಆಕಾಶ ಪಾತಾಳ ಬಂದ್ರಿ ಒಳಗೆ ಬಂದ್ಬಿಡ್ರಿ. ಭೂಮಿ ಆಕಾಶ ಪಾತಾಳ ಭೂಮಿ ಹರ ಹರ ಶಂಕರ ಫಾಸ್ಟ್ ಆಗಿ ಸ್ವಲ್ಪ ಓಡ್ಬೇಕು. ಹರ ಹರ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ. ಎರಡು ಅಕ್ಕ ಬನ್ನಿ. ಔಟ್ ಆಗಿರೋರು ಆ ಕಡೆ. ಹರ ಹರ ಶಂಕರ ಹರ ಹರ ಶಂಕರ ಹರ ಹರ ಶಂಕರ. ಸ್ವಲ್ಪ ಸ್ವಲ್ಪ ಮೂವ್ ಆಗಿ. ಹರ ಹರ ಶಂಕರ ಹರ ಹರ ಶಂಕರ. ಓಕೆ. ಹರ ಹರ ಶಂಕರ ಹರ ಹರ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ. ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ. ಔಟ್ ಆಗಿರೋರು ವಾಲಂಟಿಯರ್ ಒಟ್ಟೋಗಿ ಹೇಳೋದು ಬೇಡ. ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ. ಅಂದ್ರೆ ಒಂದು ಗುಬ್ಬಚ್ಚಿಗೆ ಗೂಡು ಇರೋದಿಲ್ಲ. ಆ ಗುಬ್ಬಚ್ಚಿ ಬಂದು ಯಾವ್ದಾದ್ರು ಒಂದು ಗೂಡು ಹತ್ರ ಬಂದು ಕೇಳುತ್ತೆ, ಗುಬ್ಬಚ್ಚಿ ಗುಬ್ಬಚ್ಚಿ ನನಗೆ ಜಾಗ ಕೊಡು ಅಂತ. ಸ್ವಲ್ಪ ಸತಾಯಿಸ್ಬೇಕು, ಜಾಗ ಇಲ್ಲ ಮುಂದೆ ಹೋಗು, ಜಾಗ ಇಲ್ಲ ಮುಂದೆ ಹೋಗು ಅಂತ. ಮತ್ತೆ ಆಯ್ತು ಪಾಪ ಕೊಡ್ತೀನಿ ಜಾಗ ಅಂತ ಹೇಳ್ಬಿಟ್ಟು ಆವಾಗ ಜಾಗ ಕೊಟ್ಟಾಗ ಇಲ್ಲಿರೋ ಗುಬ್ಬಚ್ಚಿ ಅಲ್ಲಿ ಹೋಗ್ಬೇಕು, ಅಲ್ಲಿರೋ ಗುಬ್ಬಚ್ಚಿ ಇಲ್ಲಿ ಹೋಗ್ಬೇಕು. ಯಾರು ಇಲ್ಲ ಇಲ್ಲ ಆಗಲ್ಲ. ಒಂದು ಗುಬ್ಬಚ್ಚಿಗೆ ಜಾಗ ಇಲ್ದಿರ ಆಗಲ್ಲ. ಇವ್ರು ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡು ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡು ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡು ಗುಬ್ಬಚ್ಚಿ ಗುಬ್ಬಚ್ಚಿ ಇಲ್ಲ ಮುಂದೆ 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 ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಯಾರು ಕೊಡಲ್ಲ. ಅಲ್ಲೇ ಕೇಳ್ರಿ ಕೊಡ್ತಾರೆ. ಜಾಗ ಕೊಡು ಕೊಡಲ್ಲ. ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡಿ ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡಿ ಯಾರು ಒಬ್ರು ಕೊಡ್ತೀವಿ ಅಂತೇಳಿ ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡಿ ಗುಬ್ಬಚ್ಚಿ ಗುಬ್ಬಚ್ಚಿ ಜಾಗ ಕೊಡಿ ಆಯ್ತು ಕೊಡ್ತೀವಿ. ಚೇಂಜ್ ಆಗಿ ಚೇಂಜ್ ಆಗಿ ಯಾರು ಇವಾಗ ಯಾರಿಲ್ಲ ಚೇಂಜ್ ಚೇಂಜ್ ಆಗಿ ಚೇಂಜ್ ಆಗಿ ಎಲ್ಲರೂ ಔಟ್ ಆಗ್ತೀವಿ. ಇಲ್ಲ ಚಿಂತಾಮಣಿ ಗೃಹಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ ಮಹಾಕರ್ಮಟಣಿ ಸಂಸ್ಥ ಕದಂಬ ವನವಾಸಿನಿ ಸುರಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ದೇವಶ್ರೀಗಣ ಸಂಗಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರವಧುಕ್ತ ಶಕ್ತಿ ಸೇನಾ ಸಮನ್ವಿತ ಸಂಪತ್ತರಿ ಸಮಾರೂಢ ಸಿಂಧೂರ ವಜ ಸೇವಿತ ಅಶ್ವಾರೂಢ ಜಿಜಿತ ಅಶ್ವ ಕೋಟಿ ಕೋಟಿ ವಿರಾಮೃತ ಹೇಯ ಚಕ್ರರಥಾರೂಢ ಮಂತ್ರಿ ಸೇವಿತ ಗಿರಿ ಚಕ್ರರಥಾರೂಢ ಸಂಜಮಾತಾ ಪುನಸ್ಕೃತ ಶಸ್ತ್ರ ಪ್ರತ್ಯಕ್ಷರ್ಷಿಣಿ ಕರಾಂಗೋಲಿನ ಕೋತ್ಪನ್ನ ನಾರಾಯಣ ದಶಾಕೃತಿಃ ಮಹಾಪಾಶಪತಸ್ರಾಗ್ನಿ ನಿರ್ದಗ್ಧಾಸನಸೈ ವಿನಾಯಕ
ಆ ಧವನ ಹುಟ್ಟಿದಂತಹ ದಿನ, ತುಂಬ ವಿಶೇಷ ದಿನ. ಹೆಂಗೆ ಹುಟ್ಟಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಶಿವ ತಪಸ್ಸಲ್ಲಿದ್ದಾನೆ, ದೀರ್ಘವಾದ ತಪಸ್ಸಾತಂದು. ತಪಸ್ಸು ಕೂತ್ರೆ ಅದನ್ನ ತಪಸ್ಸಿನಿಂದ ಎಬ್ಸೋದು ತುಂಬ ಕಷ್ಟ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಅಸುರ, ರಥಾಸುರ, ಬ್ರಹ್ಮನಿಂದ ವಿಶೇಷವಾದ ವರವನ್ನು ಪಡ್ಕೊಂಡಿರ್ತಾನೆ. ಏನು ವರ ಅಂತ ಹೇಳಿದ್ರೆ, ನನಗೆ ಸಾವು ಬರಬಾರ್ದು ಅಂತ ಬ್ರಹ್ಮನನ್ನು ಕೂತು ತಪಸ್ಸು ಮಾಡಿ ವರ ಕೇಳ್ತಾನೆ. ಬ್ರಹ್ಮ ಒಪ್ಪಲ್ಲ, ಹುಟ್ಟಿದವನು ಸಾಯಲೇಬೇಕು, ಈ ವರ ಕೊಡಲ್ಲ ನಿನಗೆ. ಆದರೆ ಇನ್ನೊಂದೇನಾದ್ರು ಯೋಚನೆ ಮಾಡಿ ಕೇಳೋ ಅಂತಾನೆ. ಆವಾಗ ಹೇಳ್ತಾನೆ, ಶಿವನ ಮಗನಿಂದ ಸಾವು ಬಂದರೆ ಬರಲಿ, ಯಾರಿಂದನೂ ಸಾವು ಬರಬಾರ್ದು ಅಂತ ಅವನು ವರ ಕೇಳ್ತಾನೆ. ಅವನೇನು ಅಂದ್ಕೊಂಡಿರ್ತಾನೆ, ಶಿವ ಯಾವಾಗಲೂ ತಪಸ್ಸಲ್ಲಿರ್ತಾನೆ, ಆತನು ಸಂಸಾರಸ್ಥನಾಗೋದಕ್ಕೆ ಸಾಧ್ಯನೇ ಇಲ್ಲ, ಯಾವಾಗಲೂ ಸಾಧನಾ ಮಾರ್ಗದಲ್ಲೇ ಇರೋದ್ರಿಂದ ಅವನು ಮದುವೆನೂ ಆಗಲ್ಲ, ಮಕ್ಕಳು ಆಗಲ್ಲ, ಬಿಡು, ಈ ವರದಿಂದ ನನಗೇನು ತೊಂದರೆ ಇಲ್ಲ ಅಂತ ಅಂದ್ಕೊತಾನೆ. ಆಗೇನಾಗುತ್ತೆ, ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ. ಇವನ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲರ ಮೇಲೂ ಕೂಡ ಯುದ್ಧಕ್ಕೆ ಹೋಗ್ತಾನೆ. ಎಲ್ಲ ರಾಜ್ಯಗಳನ್ನು, ಇಡೀ ಭೂಲೋಕವನ್ನೇ ಗೆಲ್ಕೊಂಡು ಹೋಗ್ತಾನೆ. ಇಂದ್ರನ ಲೋಕ ಅಮರಾವತಿಗೂ ಕೂಡ ಇವನು ಲಗ್ಗೆ ಇಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಇಂದ್ರನ ಸ್ಥಾನ ಕೂಡ ಹೋಗುತ್ತೆ. ಇವನ ಉಪಟಳ ಜಾಸ್ತಿ ಆಗುತ್ತೆ. ಯಜ್ಞ ಯಾಗಾದಿಗಳೆಲ್ಲ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ. ದೇವತೆಗಳಿಗೂ ಕೂಡ ಇವನ ಭಯ ಹುಟ್ಟಿಸ್ತಾನೆ. ಯಾಕೆಂದರೆ ಇವನಿಗೆ ಸಾವು ಯಾರಿಂದನೂ ಇಲ್ಲವಲ್ಲ. ಆಗ ದೇವತೆಗಳೆಲ್ಲ ಏನು ಮಾಡ್ತಾರೆ, ಬ್ರಹ್ಮನ ಹತ್ರಕ್ಕೆ ಹೋಗ್ತಾರೆ. ಆ ಬ್ರಹ್ಮನ ಹತ್ರಕ್ಕೆ ಹೋದಾಗ, ನೀನು ವರ ಏನೋ ಕೊಟ್ಟಿದೀಯಾ ಶಿವನ ಮಗುವಿನಿಂದ ಅಂತ. ಆದರೆ ಶಿವ ತಪಸ್ಸಲ್ಲಿದ್ದಾನೆ, ಅದಕ್ಕೆ ಏನು ಮಾಡಬೇಕು, ವಿಷ್ಣು ಹತ್ರ ಹೋಗ್ತಾರೆ. ಆಗ ಅವರೆಲ್ಲ ಒಂದು ಚಿಂತನೆ ಮಾಡ್ತಾರೆ, ಆ ಶಿವನನ್ನು ತಪಸ್ಸನ್ನು ಭಂಗ ಮಾಡಬೇಕು, ಆ ಶಿವನು ಮನಸ್ಸನ್ನು ವಿಚಲಿತಗೊಳಿಸ್ಬೇಕು, ಅವನಿಂದ ಮಗು ಹುಟ್ಟಬೇಕು ಅಂದರೆ ಏನು ಮಾಡಬೇಕು ಅಂತ. ಈ ಒಂದು ಟಾಸ್ಕನ್ನು ತಗೊಳ್ಳೋದಕ್ಕೆ ಯಾರೂ ಒಪ್ಪಲ್ಲ. ಯಾಕೆಂದರೆ ಶಿವನ ತಪಸ್ಸನ್ನು ಭಂಗ ಮಾಡಿದ್ರೆ ಏನು ಮಾಡ್ತಾನೆ ಶಿವ, ಮೂರನೇ ಕಣ್ಣು ತೆಗಿತಾನೆ, ಭಸ್ಮ ಮಾಡಿಬಿಡ್ತಾನೆ. ಆದರೆ ಪ್ರಪಂಚಕ್ಕೆ ಒಳಿತಾಗಬೇಕು, ನಾನು ಸತ್ರೂ ಪರವಾಗಿಲ್ಲ, ನಾನು ತ್ಯಾಗ ಮಾಡ್ತೀನಿ ಅಂತ ಮನ್ಮಥ ಬರ್ತಾನೆ. ಮನ್ಮಥನ ಜೊತೆ ಮನ್ಮಥನ ಅರ್ಧಾಂಗಿ ವರವನ್ನು ಕೊಡ್ತಾನೆ. ಏನು ಅಂದರೆ, ಈತ ಅನಘ ಅಂದರೆ ನಿನ್ನ ಕಣ್ಣಿಗೆ ಸಸೇಜವಾಗಿ ಕಾಣಿಸ್ತಾನೆ, ಬೇರೆಯವರಿಗೆ ಮನಸ್ಸಲ್ಲಿ ಕಾಣಿಸ್ತಾನೆ ಅಂತ ವಿಶೇಷವಾಗಿರ್ತಕ್ಕಂಥದ್ದು, ಚೈತನ್ಯ ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು. ಆ ಬೂದಿಯ ಮೇಲೆ ಆಕೆಯ ಕಣ್ಣೀರಿನ ಧಾರೆ ಹರಿದು ಅಲ್ಲಿ ಒಂದು ಗಿಡ ಬೆಳೀತಾ ಹೋಗುತ್ತೆ, ಅದೇ ಧವನ ಅಂತ. ಧವನದ ಉತ್ಪತ್ತಿಯಾದಂತಹ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಇವತ್ತು ಎಷ್ಟು ವಿಶೇಷವಾಗಿರೋ ದಿನ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳೆಲ್ಲ ನಾಶ ಆಗಿ ಗುಣಾತ್ಮಕ ಶಕ್ತಿಯನ್ನು ಜೋಡಣೆ ಮಾಡಿಕೊಳ್ಳುವಂಥ ವಿಶಿಷ್ಟವಾಗಿರ್ತಕ್ಕಂಥ ದಿನ. ಈ ದಿನ ಆ ಗಿಡ ಮೊಳಕೆ ಹೊಡೆದು ಉತ್ಪತ್ತಿಯಾದಂಥ ದಿನ. ಅನೇಕ ಯಕ್ಷ ಕಿನ್ನರ ಕಿಂಪುರುಷಾದಿ ದೇವಗಣಾದಿಗಳೆಲ್ಲರೂ ಕೂಡ ಅಲ್ಲಿ ಸೇರ್ತಾರೆ. ತ್ರಿಮೂರ್ತಿಗಳು, ಶಿವ ಅಲ್ಲೇ ಇದ್ದ, ವಿಷ್ಣುನೂ ಬಂದಿದ್ದ, ಬ್ರಹ್ಮ ಬಂದಿದ್ದ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.